ಜಿಲ್ಲೆಯ ಮಾಡ್ಬೋಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜಾನುವಾರುಗಳ ಕಳ್ಳತನ ಪ್ರಕರಣಗಳು 3 ಪ್ರಕರಣಗಳು ದಾಖಲಾಗಿರುತ್ತದೆ. ಒಂದು ಶ್ರೀ ಬಸವರಾಜ್ ತಂದೆ ಮಲ್ಕಾಜಪ್ಪ ಕಂಟಿ ಅಂತ ಕೋರ್ವಾರ ಗ್ರಾಮದವರು. ಅವರು ಫೆಬ್ರವರಿ 22ರಲ್ಲಿ ಅವರು 4 ಜಾನುವಾರುಗಳನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ದೂರದ ಮೇಲೆ 12/2025 ಅಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ತದನಂತರ ಶ್ರೀ ಮಲ್ಲೇಶ್ ತಂದೆ ಶಾಂತಪ್ಪ ಕುರಿ ಮುಕ್ತಾ ಗ್ರಾಮದವರು 11th ಏಪ್ರಿಲ್ಗೆ ಮುಕ್ತಾ ಗ್ರಾಮದಲ್ಲಿ ಅವ್ರದ್ದು 1 ಜಾನುವಾರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂದಮೇಲೆ 35/2025 ಪ್ರಕರಣ ದಾಖಲಾಗಿರುತ್ತದೆ. ತದನಂತರ ಶ್ರೀ ಮೊಹಮ್ಮದ್ ಹುಸೇನ್ ಶೇಖ್ ದಂಡೋತಿ ಇವರು ಅವರದು 2 ಜಾನುವಾರುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದರು ಅಂತ ದೂರದ ಮೇಲೆ 36/2025 ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಒಟ್ಟಾರೆ 3 ಜಾನುವಾರುಗಳ ಕಳ್ಳತನ ಪ್ರಕರಣಗಳು ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಇದು ಆರೋಪಿಗಳನ್ನು ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರಗೌಡ ಪಾಟೀಲ್ ಡಿವೈಎಸ್ಪಿ ಶಾಬಾದ್ ಅವರ ನೇತೃತ್ವದಲ್ಲಿ ಸಿಪಿಐ ಜಗದೇವಪ್ಪ ಪಾಲ, PSI ಶೀಲಾದೇವಿ ಮತ್ತು ಮಾಡ್ಬೋಲ್ ಪೊಲೀಸ್ ಠಾಣೆ ಸಿಬ್ಬಂದಿ ಆಗಿರುವಂತಹ ಕಮಲಾಕರ್, ಮಾಲಗೊಂಡ, ಅರುಣ್, ಕೃಷ್ಣ, ವೀರಶೆಟ್ಟಿ, ಸಂತೋಷ್, ಸಂಗಣ್ಣ, ಪ್ರಶಾಂತ್ ಕುಮಾರ್, ಸಾಗರ್, ಕೊಟ್ರೇಶ್ ಇವರ ಜೊತೆ ಒಂದು ತಂಡವನ್ನು ರಚಿಸಲಾಗಿತ್ತು. ಈ ಜಾನುವಾರುಗಳನ್ನು ಕಳ್ಳತನ ಮಾಡಿಕೊಂಡಿರುವಂತಹ 3 ಜನ ಅಖ್ಲಾಕ್ ತಂದೆ ಮೊಹಮ್ಮದ್ ರಫೀಕ್ 20 ವರ್ಷ ಚಾಲಕ, ಮೊಹಮ್ಮದ್ ಮುಸ್ತಾಕ್ 30 ವರ್ಷ ಆಟೋ ಚಾಲಕ, ಶಕೀಲ್ ಅಹಮದ್ 22 ವರ್ಷ ಆಟೋ ಚಾಲಕ ಎಲ್ಲರೂ ಶಾಬಾದ್ ಅವರಾಗಿರುತ್ತಾರೆ. ಇವರನ್ನು ದಸ್ತಗಿರಿಗೊಳಿಸಿ ವಿಚಾರಣೆ ಮಾಡಿದಾಗ ಅವರು ಈ 3 ಪ್ರಕರಣಗಳಲ್ಲಿ ಜಾನುವಾರನ್ನು ಕಳ್ಳತನ ಮಾಡಿಕೊಂಡಿರೋದ್ರ ಬಗ್ಗೆ ಒಪ್ಪಿಕೊಂಡಿರ್ತಾರೆ. ಮತ್ತು ಇವರ ಕಡೆಯಿಂದ ನಾವು ಒಂದು ಟಮ್ ಆಟೋ, ಪ್ಯಾಸೆಂಜರ್ ಆಟೋ ಕಳ್ಳತನ ಮಾಡಲಿಕ್ಕೆ ಉಪಯೋಗಿಸಿರುವಂತಹ ಹಗ್ಗ ಮತ್ತು ಈ ಜಾನುವಾರುಗಳನ್ನು ಸಂತೆಯಲ್ಲಿ ಮಾರಾಟ ಮಾಡಿದ ಮೇಲೆ ಬಂದಿರುವಂತಹ ಹಣ 1,90,000 ರೂಪಾಯಿಗಳನ್ನು ಜಪ್ತಿಪಡಿಸಲಾಗಿದೆ. ಇದು ಟೋಟಲ್ ಜಪ್ತಿಪಡಿಸಿಕೊಂಡಿರುವಂತಹ ಎಲ್ಲ ಮೊತ್ತ ನೋಡಿದ್ರೆ 4.9 lakh rupees ವರ್ತ್ ಪ್ರಾಪರ್ಟಿಯನ್ನು ಸೀಸ್ ಮಾಡಲಾಗಿದೆ. ಇವರು ಯಾವ ತರಹ ಕಳ್ಳತನ ಮಾಡ್ತಾರೋ ಅಂತ ನಾವು ನೋಡಿದ್ರೆ, ಇವರು ಬೆಳಗಿನ ಜಾವ ಪ್ಯಾಸೆಂಜರ್ ಆಟೋ ಅಲ್ಲಿ ರೆಕ್ಕಿ ಮಾಡ್ತಾ ಬರ್ತಾರೆ. ಯಾರು ಕೆಲವೊಂದು ಮನೆಗಳಲ್ಲಿ ಜಾನುವಾರುಗಳಿರುತ್ತೋ ಅವರು ಫ್ರೀ ಆಗಿ ಬಿಡ್ತಾರೆ ಬೇಸಿಗೆ ಕಾಲದಲ್ಲಿ. ಅವರೆಲ್ಲ ಆ ಜಾನುವಾರುಗಳೆಲ್ಲ ಸುತ್ತಾಡಿ ಮತ್ತೆ ನೈಟ್ಗೆ ವಾಪಸ್ ಮನೆಗೆ ಹೋಗುತ್ತೆ. ಅಂತ ಜಾನುವಾರುಗಳನ್ನ ಇವರು ಟಾರ್ಗೆಟ್ ಮಾಡ್ತಾರೆ. ಯಾರು ಇರ್ಲಾರ್ದಂತ ಪ್ರದೇಶದಲ್ಲಿ ಜಾನುವಾರುಗಳನ್ನ ಕಂಡು ಬಂದ್ರೆ ಅದರಲ್ಲಿ ಒಳ್ಳೆ ಇರುವಂತಹ ಜಾನುವಾರುಗಳನ್ನು ಅಲ್ಲೇ ಹಗ್ಗದಿಂದ ಕಟ್ಟಿ ಅಲ್ಲೇ ಇಡ್ತಾರೆ. ಅವು ಮತ್ತೆ ನೈಟು ಟಮ್ ಆಟೋದಲ್ಲಿ ಬಂದು ಆ ಕಟ್ಟಿರುವಂತಹ ಜಾಗಕ್ಕೆ ಬಂದು ಆ ಜಾನುವಾರುಗಳನ್ನೇ ಕಳ್ಳತನ ಮಾಡಿಕೊಂಡು ಟಮ್ ಆಟೋಲ್ಲ ಹಾಕೊಂಡು ಹೋಗ್ತಾರೆ. ಈ ಕಳ್ಳತನ ಮಾಡಿದ ಮೇಲೆ ಇವರು ಮುದ್ದೇಬಿಹಾಲ್, ಕಲ್ಲಿಕೋಟ ಇಂಥ ಎಲ್ಲ ಸಂತೆಗಳಲ್ಲಿ ಮಾರಾಟ ಮಾಡಿದ್ದಾರೆ. ಈ ಮಾರಾಟ ಮಾಡಿ ಬಂದಿರುವಂತಹ ಹಣವನ್ನು ಇವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡಿದ್ದಾರೆ. ಟೋಟಲ್ ಇದರಲ್ಲಿ 3 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇದರಲ್ಲಿ ಅಖ್ಲಾಕ್ ಅನ್ನೋರ ಮೇಲೆ ಈ ಹಿಂದೆ ಒಂದು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಉಳಿದ 2 ಮೇಲೆ ಇದುವರೆಗೂ ನಮ್ಗೆ ಯಾವುದೋ ಕೇಸ್ ಕಂಡು ಬಂದಿರೋದಿಲ್ಲ ಮತ್ತು ನಾವು ಚೆಕ್ ಮಾಡ್ತಾ ಇದೀವಿ. ಬಟ್ ಈ ಟೀಮ್ ಏನಿದೆಯೋ ಅದು ಯೂನಿವರ್ಸಿಟಿಯಲ್ಲಿ ಈ ಹಿಂದೆ 2 ಕಡೆನೂ ಕಳ್ಳತನ ಮಾಡಿರೋದು ಒಪ್ಕೊಂಡಿದ್ದು ಇರುತ್ತದೆ. ಸೊ ಈ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಕ್ಕೆ ನಾನು ಶಾಬಾದ್ ಸಬ್ ಡಿವಿಷನ್ ಮತ್ತು ಕಾಳಗಿ ಸರ್ಕಿಲ್, ಮಾಡ್ಬೋಲ್ ಪೊಲೀಸ್ ಠಾಣೆ ಅವರ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತದನಂತರ ನಾವು ಮತ್ತು ಸಾರ್ವಜನಿಕರಿಗೆ ಏನು ಮನವಿ ಮಾಡ್ಕೊಳ್ತೀವಿ ಅಂತಂದ್ರೆ, ಎಲ್ಲೇ ಜಾನುವಾರುಗಳಾಗ್ಲಿ, ದನಗಳಾಗ್ಲಿ, ಹೋರಿಗಳಾಗ್ಲಿ ಕಳ್ಳತನ ಮಾಡಿದ ಮೇಲೆ ತಕ್ಷಣ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಅನ್ನೋದು ನಾನು ತಮ್ಮ ಮುಖಾಂತರ ಮನವಿ ಮಾಡಿಕೊಂಡಿರ್ತೇನೆ. ಈ ವೆಹಿಕಲ್ ಪರ್ಚೇಸ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡೋದು, ಅವ್ರ ಕಡೆ ಇಂಜಿನ್ ನಂಬರ್, ಚೇಸಿಸ್ ನಂಬರ್, RC ಎಲ್ಲ ಕರೆಕ್ಟಾಗಿ ಇರುವುದು ಬಗ್ಗೆ ಅವರು ಅಸರ್ಟೈನ್ ಮಾಡಿದ ಮೇಲೆ, ಖಚಿತಪಡಿಸ್ಕೊಂಡಿದ ಮೇಲೆ ಅವರು ಪರ್ಚೇಸ್ ಮಾಡಬೇಕು ಅಂತ ನಾನು ಪರ್ಚೇಸ್ದಾರರಿಗೆ ಮನವಿ ಮಾಡುತ್ತೇನೆ. ಆ ಥರ ಡಾಕ್ಯುಮೆಂಟ್ಸ್ ಇಲ್ಲ, ಏನೂ ಇಲ್ಲ, ಇಂಜಿನ್ ನಂಬರ್ ಚೇಂಜ್ ಮಾಡೋದು, ಚೇಸಿಸ್ ನಂಬರ್ ಚೇಂಜ್ ಮಾಡೋದು ತಮ್ಮ ಗಮನಕ್ಕೆ ಬಂದಿದ್ರೆ ತಕ್ಷಣ ತಾವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಬೇಕು ಅಂತ ಮನವಿ ಮಾಡುತ್ತೇನೆ. ಓಕೆ.